ಮನೆ ಮನೆಗೂ ಕೂಡ ಪಾಂಪ್ಲೆಟ್ನ ತಲುಪಿಸಿ ಇವತ್ತು ಯಾರಿಗೆಲ್ಲ ಸಮಸ್ಯೆಗಳಿದೆ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಚಿಕಿತ್ಸೆಗೆ ಇಲ್ಲಿ ಕರ್ಕೊಂಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ನಿಜಕ್ಕೂ ಒಂಥರ ಸಂತೋಷ ಆಗ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಏನು ಕಳೆದ ಕ್ಯಾಂಪಲ್ಲಿ ಸುಮಾರು 60 ಜನಕ್ಕಿಂತ ಹೆಚ್ಚು ಆರೋಗ್ಯ ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗಿದ್ದರು. ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ನಿಂದ ಹಿಡಿದು ಎಲ್ಲ ಉಚಿತವಾಗಿ ಮಾಡಿ ಇವತ್ತು ಕಲಿಸ್ಕೊಡೋಂಥದ್ದು ಸಪ್ತಗಿರಿ ಆಸ್ಪತ್ರೆ ಅವ್ರು ಮಾಡಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಈಗ ಪ್ರಾರಂಭ ಆಗಿದೆ. ಇನ್ನೂ ಸಂಜೆ 3 ಗಂಟೆವರೆಗೂ ಕ್ಯಾಂಪ್ ನಡೀತಾನೆ ಇರುತ್ತೆ. ಹಲವಾರು ಈಗಾಗಲೇ ಒಂದು 600-700 ಜನಕ್ಕಿಂತ ಹೆಚ್ಚು ಬಂದಿದ್ದಾರೆ. ಇನ್ನು ಸಂಜೆವರೆಗೂ 3 ಗಂಟೆವರೆಗೂ ಪ್ರತಿಯೊಂದು ಗ್ರಾಮಗಳಿಂದ ಬರ್ತಾ ಇರ್ತಾರೆ. ಸರ್, ಉಚಿತ ಆರೋಗ್ಯ ಶಿಬಿರ ಅಂದರೆ ಬರೀ ಆರೋಗ್ಯ ತಪಾಸಣೆ ಮಾಡಿ ಕಳಿಸೋದಾಗ್ತದೆ, ಚಿಕಿತ್ಸೆ ನೋಡಿ. ಇದುವರೆಗೂ ನಾವು ಕೂಡ ನೋಡಿರೋದಾದರೆ ಪ್ರತಿಯೊಂದು ಆರೋಗ್ಯ ಶಿಬಿರಗಳಂತ ಕ್ಯಾಂಪ್ಗಳು ಮಾಡ್ತಾರೆ, ಆಯಿತಾ. ಆ ಕ್ಯಾಂಪ್ಗಳು ಹೆಂಗಿರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಚಿಕಿತ್ಸೆ ಕ್ಯಾಂಪ್ ಹೆಸರಲ್ಲಿ ಕ್ಯಾಂಪ್ ಮಾಡ್ತಾರೆ. ಅವ್ರಿಗೇನು ಸಮಸ್ಯೆಗಳಿದೆಯೋ ಅವನ್ನ ಆಸ್ಪತ್ರೆಗೆ ಹೋಗಿ ಅಂತ ಆಸ್ಪತ್ರೆಗೆ ಬನ್ನಿ ಅಂತಾರೆ. ಅಲ್ಲಿ ಹೋದ್ಮೇಲೆ 2 ಲಕ್ಷ 3 ಲಕ್ಷ 50,000 ಟ್ರೀಟ್ಮೆಂಟ್ಗಳು ಇದಕ್ಕೆ ಇಷ್ಟೆಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ. ಅವರು ಯಾರು ಉಚಿತವಾಗಿ ಮಾಡಲ್ಲ. ಸಪ್ತಗಿರಿ ಆಸ್ಪತ್ರೆಯವರು ಪ್ರತಿಯೊಂದು ಕೂಡ ಆಪ್ರೇಷನಿಂದ ಹಿಡಿದು ಪ್ರತಿಯೊಂದು ಉಚಿತವಾಗಿ ಮಾಡ್ತಾರೆ. ಯಾವುದೆಲ್ಲ ಸಣ್ಣ ಪುಟ್ಟ ಅವರ ಆಸ್ಪತ್ರೆಯಲ್ಲಿ ಯಾವುದಾದ್ರೂ 1-2 ಸ್ಕ್ಯಾನಿಂಗ್ ಇರಲ್ಲ, ಅಂಥದ್ದು ಹೊರಗಡೆ ಹೋಗಿ ಮಾಡಿಸ್ಕೊಂಬರ್ಬೇಕು. ಅಂಥದ್ದೇನಿದ್ರೆ ಅವ್ರು ಹೊರಗಡೆ ಹೋಗಿ ಮಾಡಿಸ್ಕೊಂಬರ್ಬೇಕಾಗತ್ತೆ. ಅದೊಂದು ಇರುತ್ತೆ. ಎರಡನೇದು, ಯಾರಿಗೆ BPL ಕಾರ್ಡ್ ಇರಲ್ಲ, ಯಾರಿಗೆ ಆಧಾರ್ ಕಾರ್ಡ್ ಇರಲ್ಲ, ಹೊರಗಡೆ ಅವರು ಯಾರನ್ನ ಬಂದಿದ್ರೆ ಅಂಥವ್ರಿಗೂ ಕೂಡ BPL ಕಾರ್ಡ್ ಇಲ್ಲದೇ ಇದ್ದರೆ ಕೂಡ ಅವ್ರಿಗೂ ಉಚಿತವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅವ್ರಿಗೂ ಆಪ್ರೇಷನ್ ಆಗಿರ್ಬೋದು, IC ಆಗಿರ್ಬೋದು ಎಲ್ಲ ಕೂಡ ಫ್ರೀ ಕೊಡ್ತಾರೆ. ಆದರೆ ಮೆಡಿಷನ್ಗೆ ಏನು ಇದೆಯೋ ಅದನ್ನು ಅವರು ಚಾರ್ಜ್ ಕಟ್ಕೊಬೇಕಾಗತ್ತೆ. ಅದೇ BPL ಕಾರ್ಡು, ಆಯುಷ್ಮಾನ್ ಭಾರತ್ ಕಾರ್ಡು ಯಾವುದೆಲ್ಲ ಇದೆಯೋ ಸರ್ಕಾರದ ಬರುತ್ತೆ ಯೋಜನೆಗಳು ಯಾವುದೇ ಇದ್ರೂ ಕೂಡ ಉಚಿತವಾಗಿ 100% ಉಚಿತವಾಗಿ ಮಾಡೋಂಥ ಕೆಲಸ ಸಪ್ತಗಿರಿ ಆಸ್ಪತ್ರೆ ಅವರು ಮಾಡ್ತಾಯಿದ್ದಾರೆ. ತುಂಬ ಮಾಲೂರು ತಾಲೂಕು ಜನಕ್ಕೆ ಕೂಡ ಅನುಕೂಲ ಆಗ್ತಾಯಿದೆ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ಇವತ್ತು ಏನು ಈ ಚಿಕ್ಕತಿರುಪತಿ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಮಾಡ್ತಾಯಿದ್ವಿ, ಇದೇ ರೀತಿ ಪ್ರತಿಯೊಂದು ಭಾನುವಾರ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಕೂಡ 2 ದಿವಸಕ್ಕೆ ಮುಂಚೆ ತಿಳಿಸಿ ಕ್ಯಾಂಪ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನಾವು ನಮ್ಮ ಪಕ್ಷದ ಅಧ್ಯಕ್ಷರು, ಮುಖಂಡರುಗಳು, ಆ ಗ್ರಾಮ ಪಂಚಾಯತಿಯ ನಮ್ಮ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ.